ಇದು ನ್ಯೂ ಇಯರ್ 2026. ನಮ್ಮನ್ನ ನೋಡ್ತಾ ಇರೋ ಜನರಿಗೆ ಆಗಲ್ಲ ಬೋರು, ಯಾಕೆಂದ್ರೆ ನಮ್ ಸೀಸನ್ ಫುಲ್ ಜೋರು. ಎಲ್ರು ಕೇಳಿ ಇಲ್ಲಿ ಇವ್ರ ಮಾತಂದ್ರೆ ಬೆಳ್ಳಿ. ಒನ್ ಅಂಡ್ ಓನ್ಲಿ ಗಿಲ್ಲಿ ಕಾಮಿಡಿಯನ್. ರಕ್ಷಿತ್ ಅವರು ಅವರ ಎಲ್ಲಾ ಕಲೆನೂ ಪ್ರಯೋಗ ಮಾಡೋಕೆ ಆ ಕಲ್ತಿರೋ 3 ಸ್ಟೆಪ್ ಬಿಟ್ಟು ಹೊಸ ಸ್ಟೆಪ್ ನ ಕಲ್ತ್ಕೊಂಡು ಬಿಗ್ ಬಾಸ್ ಸಾಂಗ್ ರೀಲ್ಸ್ ಮಾಡಕ್ಕೆ ಬರ್ತಾ ಅವ್ರ ಮಾತ್ರ ಅಲ್ಲ, ಅವ್ರ ತಂಡನೂ ಬರ್ತೈತೆ. ದಯವಿಟ್ಟು ವೆಲ್ಕಮ್. ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ಈ ಮನೇಲಿ ತುಂಬಾ ಜನ ನನ್ನ ವೇಸ್ಟ್ ಅಂತ ಇದ್ರು. ಇವತ್ತು ನಾನು ಒಂದು ಪ್ರೋಗ್ರಾಮ್ ನ ಹೋಸ್ಟ್ ಮಾಡ್ತಾವನೆ, ನಿಜವಾಗ್ಲೂ ಖುಷಿ ಆಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿಯನ್ನು ನಿಕ್ಕರ್ ಹಾಕೊಂಡಿದ್ದವನ್ನ ಸೂಟ್ ಕೊಟ್ಬಿಟ್ಟು ಆಂಕರ್ ಮಾಡುವಂತ ನನ್ನ ಕಳ್ಸಿದ್ರಲ್ಲ, ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಇದು ನ್ಯೂ ಇಯರ್ 2026. ನಮ್ಮನ್ನ ನೋಡ್ತಾ ಇರೋ ಜನರಿಗೆ ಆಗಲ್ಲ ಬೋರು, ಯಾಕೆಂದ್ರೆ ನಮ್ ಸೀಸನ್ ಫುಲ್ ಜೋರು. ಅಲ್ಲಿ ಇಲ್ಲಿ ಎಲ್ಲೂ ನಮ್ ಸೀಸನ್ 12. ಈ ಸೀಸನ್ ಥ್ರಿಲ್ಲು ಗೆದ್ದೈತೆ ಎಲ್ರ ದಿಲ್ಲು. ನಮ್ ಬಿಗ್ ಬಾಸ್ ಬೇಸ್ ವಾಯ್ಸ್ ಕೇಳ್ತಿದ್ರೆ ಪುಲ್ಕೂಸು, ಇರೋ ಸ್ವಲ್ಪ ಕಂಟೆಸ್ಟೆಂಟ್ ಫೈನಲ್ ಹೋಗೋ ಎಕ್ಸೈಟ್ಮೆಂಟ್. ಇಲ್ಲೇ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ಇಲ್ಲೇ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ಇಲ್ಲೇ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ಉಳಿದಿರೋದೆ ಜನರಿಂದ, ಉಳಿದಿರೋದೆ ಜನರಿಂದ, ಉಳಿದಿರೋದೆ ಜನರಿಂದ. ವಾರಕ್ಕೊಂದು ನಾಮಿನೇಷನ್, ನೆನೆಸ್ಕೊಂಡ್ರೆ ಫುಲ್ಲು ಟೆನ್ಷನ್. ಲಕ್ಸುರಿ ಬಜೆಟ್ ಸಿಕ್ಕದಿದ್ರೆ ಎಡವಟ್ಟು. ಟಾಸ್ ಗೆದ್ದವನ್ ಕ್ಯಾಪ್ಟನ್, ಮನೆ ಎಲ್ಲ ಮೇಂಟೈನ್. ಯಾರಾಯ್ತಾನೆ ಕೊನೆಯವನು. ಇಲ್ಲೇ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ಇಲ್ಲೇ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ವೀಕೆಂಡ್ ಅಂದ್ರೆ ಸುದೀಪಣ್ಣ, ಅವ್ರಂದ್ರೆ ಅಭಿಮಾನ. ಕಿಚ್ಚನ ಚಪ್ಪಾಳೆ ಸನ್ಮಾನ, ಅದೇ ನಮ್ಗೆ ಬಹುಮಾನ. ಸುದೀಪಣ್ಣ ಕೈ ಎತ್ತೋರ್ ವಿನ್ನರ್, ಇಲ್ದಿದ್ರೆ ರನ್ನರ್. ಇಲ್ಲೇ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ಇಲ್ಲೇ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ಉಳಿದಿರೋದೆ ಜನರಿಂದ, ಉಳಿದಿರೋದೆ ಜನರಿಂದ. ರವಿ ಅಂದ್ರೆ ಸೂರ್ಯ, ಈ ಮನೆಗ್ ಚಂದ ಕಾವ್ಯ. ಟಾಸ್ಕ್ ಅಂದ್ರೆ ಧನುಸ್ಸು, ಮಗುವಂತ ಮನಸ್ಸು. ರಕ್ಷಿತಾ ಕಮ್ಮಿ ಸೈಜು, ಮ್ಯಾಕ್ಸಿಮಮ್ ವಾಯ್ಸು. ಇಲ್ಲೇ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ಇಲ್ಲೇ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ನಾವು ಉಳಿದಿರೋದೆ ಜನರಿಂದ, ಉಳಿದಿರೋದೆ ಜನರಿಂದ. ಸ್ಪಂದನ ಸಿಲ್ಕ್ ಸ್ಯಾರಿ ಸ್ವೀಟಿ, ಮಿಲ್ಕ್ ಕಲರ್ ಬ್ಯೂಟಿ. ರಾಶಿಕಾ ಐಟು, ನೋಡಕ್ ತುಂಬಾ ಆಟು. ಧ್ರುವಂತ್ ಅಂದ್ರೆ ಭಕ್ತಿ, ಅವ್ರಿಗೆ ಅದೇ ಶಕ್ತಿ. ಅಶ್ವಿನಿ ಸ್ಲೋ ವಾಕಿಂಗು, ಸೂಪರ್ ಅವರ ಕುಕ್ಕಿಂಗು. ಕೊನೆದಾಗ ಎಲ್ರು ಕೇಳಿ ಇಲ್ಲಿ ಇವ್ರ ಮಾತಂದ್ರೆ ಬೆಳ್ಳಿ. ಒನ್ ಅಂಡ್ ಓನ್ಲಿ ಗಿಲ್ಲಿ. ಇಲ್ಲ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ಇಲ್ಲ ಇದ್ರೆ ಆನಂದ, ಮನೆಗೋದ್ರೆ ಗೋದ್ರೆ. ಅವ್ರು ಹೀರೋ ಆಗ್ಬೇಕು. ನಾನ್ ಹೀರೋ ಆಗಕ್ ಹೊರಟಿಲ್ಲ, ನೀನ್ ಜೋಕರ್ ಆಗ್ಬೇಡ. ಕಾಮಿಡಿಯನ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಂದಾಗರು ತುಂಬಾ ತುಂಬಾ ಹೇಳ್ಬೇಡ್ವು. ಕಡಿಮೆ ಆಗ್ಬಿಟ್ಟಿದೆ ನಿಂದು ರಘು. ಹೌದು, ಸೂ ಬೀಚ್ ಹಾಕ್ಬಿಟ್ಟು ಬಂದಲ್ಲ ಅದಕ್ಕೆ. ನಾನು ರಘು, ನಾನು ಇನ್ನು ಕೋಪ ಮಾಡ್ಕೊಳ್ಳೋದನ್ನ ಬಿಡ್ತೀನಪ್ಪ ಗಿಲ್ಲಿ ಮೇಲೆ. ಕುಕ್ಕರ್ ತಗೋಗಿ ಹೊಡಿದು, ಆಮೇಲೆ ನಿನ್ನ ಬೇರೆ ದೇಶಕ್ಕೆ ಕರ್ಕೋಗ್ಬಿಟ್ಟು ಪಾಸ್ಪೋರ್ಟ್ ನೆಲ್ಲ ಹೊಡೆದಾಕ್ಬಿಟ್ಟು ನೀನ್ ಅಲ್ಲೇ ಬಿಟ್ಬಿಟ್ಟು ಬನ್ನಿ ಅಂತ ಬಂದ್ಬಿಡ್ತೀನಿ ಅಂತ ಹೇಳೋದು. ಈ ತರ ಎದುರಿಸೋದ್ನೆಲ್ಲ ಬಿಟ್ಬಿಡ್ತೀನಪ್ಪ. ಯಾಕಂದ್ರೆ ಪಾಪ ಗಿಲ್ಲಿ ನಾನು ಒಬ್ಬ ಪ್ರಾಣ ಸ್ನೇಹಿತ. ಅದ್ ಅವನಿಗೂ ಗೊತ್ತು, ನನಗೂ ಗೊತ್ತು. ಗಿಲ್ಲಿ ನೀನ್ ಯಾವತ್ತು ನಾನು ಎದುರಿಸಲ್ಲ. ಆಮೇಲೆ ಅವನ್ ಪಕ್ಕದಲ್ಲಿ ಮಲಗಿಸ್ಕೊಂಡು ತೊಡೆ ಮೇಲೆ ಬಂದ್ ಮಲಗಿಸ್ಕತೀನಿ. ನಾನೇ ಬಾಬಾ ತೊಡೆ ಮೇಲೆ ಮಲ್ಕು ಅಂತ ಹೇಳ್ತೀನಿ. ಅವನಿಗೆ ಬೈಯಲ್ಲ ನಾನು. ನಿಜವಾಗ್ಲೂ ಗಿಲ್ಲಿ ತುಂಬಾ ಒಳ್ಳೆ ಹುಡುಗ, ಅವನ್ನ ಚೆನ್ನಾಗಿ ನೋಡ್ಕೋತೀನಪ್ಪ. ಆಮೇಲೆ ಮನೆಗ್ ಬಾ ನೀನ್ ವಿಚಾರಿಸ್ಕೊತೀನಿ, ಮನೆಗ್ ಬಾ, ಮಟನ್ ಮಾಡ್ತೀನಿ, ಮನೆಗ್ ಬಾ ಅಂತ ಎದುರಿಸಲ್ಲ. ಅವನಿಗೆ ಗಿಲ್ಲಿನ ಎದುರಿಸಲ್ಲ, ಕೋಪ ಮಾಡ್ಕೊಳಲ್ಲ. ಗಿಲ್ಲಿ ನಾನು ಪ್ರಾಣ. ಥ್ಯಾಂಕ್ ಯು, ಧನ್ಯವಾದಗಳು. ಆಮೇಲೆ ಎಲ್ಲ ಪ್ರೋಟೀನ್ ತಗೊಳ್ಳಿ. ಆಮೇಲೆ ಕಳ್ಳೆ ನಿಮ್ಮ ಸೋಮಣ್ಣ ಏನಾರು ನನ್ನ ಎಪಿಸೋಡ್ ನೋಡ್ಬಿಟ್ರೆ ಇವತ್ತು
ನನ್ ಪ್ರಕಾರ ಕಾರ್ ತಕ ಬರ್ತಾರೆ. ಕಳಿಸ್ಬಿಟ್ರು ನನ್ ಮಗಳನ್ನ. ನನ್ ಕೈಲಿ ಆಯ್ತೇ ಇಲ್ಲ ಕಣಣ್ಣ. ಸೋಮಣ್ಣ ನಾನು ಸ್ಪಂದನ ಅವ್ರ ಅಪ್ಪ ಕಣಣ್ಣ. ಕಳಿಸ್ಬಿಡ್ರಿ ಅವಳು ಬೆಳ್ಳೆಲ್ಲ ನೀಲ್ ಕಟ್ಕೊಂಡದೆ. ಅದು ಬರೇ ನೆನ್ನೆ ಎಪಿಸೋಡ್ ನೋಡ್ಬಿಟ್ರೆ ಇವತ್ತು ನನ್ನ ಕುಡಿ ಇದು ನನ್ನ ಕುಡಿ ಇದು ಚೆನ್ನಾಗಿ ಕಳಿಸ್ಬಿಡಿ ನನ್ನ ಕುಡಿ ಇದು ಚೆನ್ನಾಗಿ ಕಳಿಸ್ಬಿಡಿ. ಈಗಲೇ ಬೆಳ್ಳು ನೀಲ್ ಕಟ್ಕೊಂಡದ. ಆಮೇಲೆ ಬಂದಿರೋ ಗಂಡು ವಾಪ್ ಕೀಪ ಸೊಂಟದ ನನ್ ಮದ್ವೆ ಆಗೋದಿಲ್ಲ ಅನ್ಬಿಟ್ಟು ಕಳಿಸ್ಬಿಡ್ರಿ. ನೆಕ್ಸ್ಟ್ ನಮ್ಮ ರಾಕ್ ರಕ್ಷಿತಾ ಅವರು ಅವರ ಎಲ್ಲಾ ಕಲೆನು ಪ್ರಯೋಗ ಮಾಡೋಕೆ ಆ ಕಲ್ತಿರೋ 3 ಸ್ಟೆಪ್ ಬಿಟ್ಟು ಹೊಸ ಸ್ಟೆಪ್ ನ ಕಲ್ತ್ಕೊಂಡು ಬಿಗ್ ಬಾಸ್ ಸಾಂಗ್ ರೀಲ್ಸ್ ಮಾಡಕ್ಕೆ ಬರ್ತಾ ಇದ್ರೆ ಅವ್ರ ಮಾತ್ರ ಅಲ್ಲ, ಅವ್ರ ತಂಡನೂ ಬರ್ತೈತೆ. ದಯವಿಟ್ಟು ವೆಲ್ಕಮ್. ಒಂಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ಆಟಾಟ ಉದ್ದುದ್ದ ಮಲ್ಗವ್ರೆ ಬದುಕವ್ರು ಅವರು ನೋಡೋರು ನೀವು ಊರೆಲ್ಲ ಕ್ಯಾಮ್ರಾ ಮಾಡ್ಗವ್ರೆ. ಹೊರಗಡೆಯಿಂದ ಅರಮನೆ ಒಳಗಡೆ ಬಂದರೆ ಸೆರೆಮನೆ 98 ದಿನ ಜೀವಂತಾಗಿದ್ದರೆ ಅವರಿಗೆ ₹50,000. ಒಂದು ಹೋಸ್ಟ್ ಮಾಡು ನೋಡೋಣ ಬಿಬಿ ಶೋ. ಗೈಸ್ ಹಾಯ್ ಗೈಸ್, ಹೇಗಿದ್ದೀರಾ ನೀವು? ನೋಡ ಈ ಕ್ಯಾಮ್ರಾ ಇಲ್ಲಿರೋದು, ನೀನ್ ಆ ಕಡೆ ಈ ಕಡೆ ಒಂದೇ ಶಾಟ್ ಇರುತ್ತೆ ರಕ್ಷಿತಾ. ಹಾಯ್ ಗೈಸ್, ಹೇಗಿದ್ದೀರಾ ನೀವು? ನಮ್ಮ ಬಿಬಿ ಕಿಚನ್ ಅಲ್ಲಿ ನಿಮ್ಮ ಸ್ವಾಗತ. ಓಕೆ, ಸೊ ನಮ್ಮ ಬಿಬಿ ಕಿಚನ್ ಅಲ್ಲಿ 6 ಶೆಫ್ಸ್ ಅವರು ಇದ್ದಾರೆ. ಒಂದത്തെ ಹೆಸರು ರಘು, ಮತ್ತೊಂದು ಹೆಸರು ರಕ್ಷಿತಾ, 3ನೇ ಹೆಸರು ಸ್ಪಂದನ, 4ನೇ ಹೆಸರು ಗಿಲಿ, 5ನೇ ಹೆಸರು ಕಾವ್ಯ, 6ನೇ ಹೆಸರು ರಾಶಿಕಾ. ಓಕೆ, ಸೊ ಇವತ್ತೇ ಕಾಂಪಿಟೇಷನ್. ನೋಡೋಣ ಯಾರು ಎಂತ ಮಾಡ್ತಾರೆ ಅಂತ. 6 ಇಂಗ್ರೀಡಿಯೆಂಟ್ಸ್ ಉಂಟು. 6 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಎಂತ ಪ್ರಿಪೇರ್ ಮಾಡ್ತಾರೆ ಅಂತ ನಾವು ಎಲ್ಲರೂ ನೋಡೋಣ. ಓಕೆ, ಆಯ್ತು ಮುಗೀತಾ? ರಾಘು 20 ನಿಮಿಷ ಇದ್ದೆ ಮಾತಾಡಿಯಾ? ಇಲ್ಲ, ಇದೆ ಅಷ್ಟು ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡ್ತೀರಾ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ.